ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ರಾಜ್ಯದಲ್ಲಿ ಈಗ ಮೊಬೈಲ್ ಬಳಕೆಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಹಾಗಾದ್ರೆ ಮೊಬೈಲ್ ಬ್ಯಾನ್ ಆಗುತ್ತಾ? ಮೊಬೈಲ್ ಬ್ಯಾನ್ ಆದ್ರೆ ಯಾವ ವಯಸ್ಸಿನವರಿಗೆ ಬ್ಯಾನ್ ಆಗುತ್ತೆ? ಈ ರೀತಿಯ ಡಿಸ್ಕಷನ್ ಶುರುವಾಗೋದಕ್ಕೆ ಕಾರಣ ಏನು? ಆಸ್ಟ್ರೇಲಿಯಾ ಮಾದರಿಯನ್ನ ನಮ್ಮ ರಾಜ್ಯದಲ್ಲಿ ಅನುಸರಿಸಲಾಗುತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ಕೇಳಿ. ಸೊ ಮೊಬೈಲ್ ಬಳಕೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕೂಡ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಮಕ್ಕಳು ಊಟ ಮಾಡೋದಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ ಊಟ ಮಾಡು ಅನ್ನುತ್ತಾ ಹೇಳುವಂತಹ ಒಂದು ಕಾಲ ಬಂದ್ಬಿಟ್ಟಿದೆ. ಹಿಂದೆಲ್ಲ ಚಂದಮಾಮನ್ ತೋರಿಸಿ ಊಟ ಮಾಡಿ ಅಂತಿದ್ರು, ಆದರೆ ಈಗ ಮೊಬೈಲ್ಗಳಲ್ಲಿ ಬರುವಂತಹ ಗೇಮನ್ನು ತೋರಿಸ್ತಾ ಮಕ್ಕಳಿಗೆ ಊಟ ಮಾಡಿಸುವಂತಹ ಒಂದು ಕೆಟ್ಟ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇದರಿಂದ ಚಿಕ್ಕ ವಯಸ್ಸಿನಿಂದಲೇ, ಅಂದರೆ 1-2 ವರ್ಷದಿಂದಲೇ ಮಕ್ಕಳು ಮೊಬೈಲ್ ಮೇಲೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂದರೆ ಆ ಸ್ಕ್ರೀನ್ ಮೇಲೆ ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಚಟವನ್ನು ಬಿಡಿಸಬೇಕು ಅನ್ನುವಂತಹ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಮೊಬೈಲ್ನ ಚಟ ಮತ್ತೆ ಸೋಷಿಯಲ್ ಮೀಡಿಯಾದ ಗೀಳು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರು ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಮಕ್ಕಳ ಗಮನವನ್ನ ಓದಿನ ಮೇಲೆ ಕೇಂದ್ರೀಕರಿಸೋದಕ್ಕೋಸ್ಕರ ಮಹತ್ತರವಾದಂತಹ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ನಿರ್ಧಾರ ಏನು ಅಂತ ಕೇಳಿದ್ರೆ, ನಿನ್ನೆ ರಾಜ್ಯದ ಎಲ್ಲ ಕುಲಪತಿಗಳ ಜೊತೆಗೆ ಸಿಎಂ ಒಂದು ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಸಹಜವಾಗಿ ಒಂದಷ್ಟು ಡಿಸ್ಕಷನ್ಗಳಾಗುತ್ತೆ. ಈ ಸಂದರ್ಭದಲ್ಲಿ ಸಿಎಂఏ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಶಾಲೆ ಮತ್ತು ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಡ್ಡಾಯವಾಗಿ ಮೊಬೈಲ್ ಅನ್ನ ಬ್ಯಾನ್ ಮಾಡಬೇಕು, ಈ ತರದ ಒಂದು ನಿರ್ಧಾರವನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇದಕ್ಕೆ ತಮ್ಮ ಸಲಹೆ ಏನು ಅಂತ ಅಲ್ಲಿರುವಂತಹ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೇಳಿರುವಂತಹದ್ದು ಒಂದೇ ಮಾತು, ಸರ್ ದಯವಿಟ್ಟು ಆ ಕೆಲಸವನ್ನ ಮಾಡಿ ಅಂತ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಗ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಒಂದು ಸೂಚನೆ ಅಥವಾ ಸಲಹೆ ಏನು ಅಂತ ಅಂದ್ರೆ, ಮೊಬೈಲ್ ಅನ್ನ ಬ್ಯಾನ್ ಮಾಡೋದು ಒಳ್ಳೇದು ಅನ್ನೋದು ನಮ್ಮ ಸಲಹೆ ಅನ್ನುವಂತಹ ಮಾತನ್ನ ಅಲ್ಲಿರುವಂತಹ ಕುಲಪತಿಗಳು ಹೇಳ್ತಾರೆ. ಮುಂದುವರಿಸಿ ಸಿಎಂ ಒಂದು ಮಾತನ್ನ ಹೇಳ್ತಾರೆ, ಕ್ಯಾಂಪಸ್ಗಳಲ್ಲಿ ಅಲ್ಲಲ್ಲಿ ಹೆಡ್ಫೋನ್ಗಳನ್ನ ಹಾಕೊಳ್ಳೋದು, ಇಯರ್ಫೋನ್ಗಳನ್ನ ಹಾಕೊಳ್ಳೋದು, ಈ ರೀತಿ ಹಾಕೊಂಡು ಕೂತ್ಕೊಳ್ಳೋದು, ಆಮೇಲೆ ರೀಲ್ಸ್ಗಳನ್ನ ನೋಡ್ತಾ ಇರೋದು, ಸೊ ಈ ರೀತಿಯಾದಂತಹ ಒಂದಷ್ಟು ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಕಾರಣದಿಂದ ಜೊತೆಗೆ ಮಕ್ಕಳು ಬೇರೆ ಬೇರೆ ರೀತಿಯಾಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಬೇರೆ ಅನೈತಿಕ ಚಟುವಟಿಕೆಗಳಲ್ಲಿ, ಬೇರೆ ಬೇರೆ ಸರಿ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಜೊತೆ ಸಂಪರ್ಕ, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನ ಡೈವರ್ಟ್ ಮಾಡಿಸುವಂತಹ ಎಲ್ಲ ಲಕ್ಷಣ ಕೂಡ ಮೊಬೈಲ್ನಲ್ಲಿ ಇದೆ. ಸೊ ಒಳ್ಳೇದಕ್ಕೂ ಯೂಸ್ ಆಗುತ್ತೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ವಲ್ಪ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಆಗ್ತಾ ಇರೋದ್ರಿಂದ ಸೊ ಮಕ್ಕಳನ್ನ ಮೊಬೈಲ್ನಿಂದ ಕ್ಯಾಂಪಸ್ ಒಳಗಡೆ ದೂರ ಇಡೋದು ಉತ್ತಮ ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗಿರುವಂತಹ ಹಿನ್ನೆಲೆ ಸಿಎಂ ಕೂಡ ಇದನ್ನು ನಿನ್ನೆಯ ಸಭೆಯಲ್ಲಿ ಹೇಳಿರುವಂಥದ್ದು. ಸೊ ಬಹುತೇಕ ಕ್ಯಾಂಪಸ್ನ ಒಳಗಡೆ ಮೊಬೈಲನ್ನು ಬ್ಯಾನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಕೇಳ್ಬೋದು, ಈಗ ಆಲ್ರೆಡಿ ಕ್ಲಾಸ್ ರೂಮ್ಸಲ್ಲಿ ಮೊಬೈಲನ್ನು ತಗೊಂಡು ಬರೋ ಹಾಗಿಲ್ಲ, ಆಲ್ರೆಡಿ ಅದು ಲಿಖಿತ ರೂಪದಲ್ಲಿ ಒಂದು ನಿಯಮ ಇದೆ, ಮತ್ತೇನಿದು ಸ್ಪೆಷಲ್ ನಿಯಮ ಅಂತ. ಬಟ್ ನಿಯಮ ಬರೀ ನಿಯಮಕ್ಕಷ್ಟೇ ಸೀಮಿತ ಆಗಿದೆ, ನಾಮಕೆ ವಾಸ್ತೆಗಷ್ಟೇ ಆಗಿದೆ. ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಮೊಬೈಲ್ ಫೋನನ್ನು ನೀವು ಕ್ಲಾಸ್ ರೂಮ್ಗೆ ತಗೊಂಡು ಬರೋ ಹಾಗಿಲ್ಲ, ಆ ರೀತಿಯ ನಿಯಮ ಇದೆ, ಖಂಡಿತವಾಗಿ ಹೌದು. ಆದರೆ ಕೆಲವು ಕಡೆ ಅದು ಪಾಲನೆ ಆಗ್ತಾ ಇಲ್ಲ, ಬಹುತೇಕ ಕಡೆ ಅದು ಪಾಲನೆ ಆಗ್ತಾ ಇಲ್ಲ. ಮೊಬೈಲನ್ನು ತಗೊಂಡು ಬರ್ತಾರೆ, ಬ್ಯಾಗ್ ಒಳಗಡೆ ಇಟ್ಕೊಳ್ಳೋದು ಅಥವಾ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋದು, ಈ ರೀತಿಯಾದಂತಹ ಒಂದಷ್ಟು ಚಟುವಟಿಕೆಗಳು ಆಗ್ತಾ ಇದೆ. ಸೊ ಮೊಬೈಲನ್ನು ಸ್ಟ್ರಿಕ್ಟ್ ಆಗಿ ಕ್ಯಾಂಪಸ್ನ ಒಳಗಡೆನೆ ತಗೊಂಡು ಬರಬಾರ್ದು ಅನ್ನುವಂತಹ ನಿಯಮ ಮಾಡಿ, ಆ ನಿಯಮವನ್ನು ಅದಕ್ಕೊಂದು ರೂಲ್ಸ್ ಕರೆಕ್ಟಾಗಿ ಕ್ಲೀನಾಗಿ ಫ್ರೇಮ್ ಮಾಡಿ ಅದು ಅನುಷ್ಠಾನಕ್ಕೆ ಬರಬೇಕು. ಜೊತೆಗೆ ನೀಟಾಗಿ ಅದು ಫಾಲೋ ಆಗೋ ಥರ ಆಯಾ ಇಲಾಖೆಯವರು ಅದನ್ನು ಶಿಕ್ಷಣ ಇಲಾಖೆ ನೋಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಪ್ಲ್ಯಾನನ್ನು ಮಾಡೋದಕ್ಕೆ ಈಗ ಸದ್ಯ ಸರ್ಕಾರ ಹೊರಟಿರುವಂಥದ್ದು. ಈಗ ಇರುವಂತಹ ನಿಯಮ ಬರೀ ಲಿಖಿತ ರೂಪದಲ್ಲಷ್ಟೇ ಸೀಮಿತ ಆಗಿದೆ, ಅಂದರೆ ಬರೀ ಕಾಗದಕ್ಕಷ್ಟೇ ಸೀಮಿತ ಆಗಿದೆ. ಕೆಲವು ಕಡೆ ಮೊಬೈಲ್ ಬಳಕೆ ಅಥವಾ ಬಹುತೇಕ ಕಾಲೇಜ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ನಾವು ಫ್ರೀ ಇದ್ದಾಗ ಹೋಗಿ ನೋಡಿದ್ರೆ ಕ್ಯಾಂಪಸ್ನ ಹತ್ತತ್ರವೇ ಮಕ್ಕಳು ಇಯರ್ಫೋನ್ ಹಾಕ್ಕೊಂಡು ಎಲ್ಲ ರೀತಿಯಾಗಿ ಮೊಬೈಲ್ನ ಬಳಕೆ ಮಾಡ್ಕೊಂಡು ಆರಾಮಾಗಿರ್ತಾರೆ. ಸೊ ಸರ್ಕಾರಿ ಶಾಲೆಯಲ್ಲಿ ಇದು ಕಠಿಣವಾಗಿ ಬರಬೇಕು. ಜೊತೆಗೆ ಖಾಸಗಿ ಶಾಲೆಗಳಿಗೂ ಕೂಡ ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಲ್ಲೂ ಕೂಡ ಈ ನಿಯಮವನ್ನು ಜಾರಿ ತರಬೇಕು, ಅದು ಕೂಡ ಕಠಿಣವಾಗಿ ಜಾರಿ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ. ಸೊ ಮೊಬೈಲ್ ಬ್ಯಾನ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಪೋಷಕರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕ್ಯಾಂಪಸ್ಗಳಲ್ಲಿ ಹೋಗಿ ಮಕ್ಕಳು ಏನು ಮಾಡ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಅವರ ಸಂಘ ಹೇಗಿರುತ್ತೆ, ಅವ್ರು ಯಾರ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ ಅದೆಲ್ಲ ಗೊತ್ತಿರೋದಿಲ್ಲ ನಮಗೂ ಕೂಡ. ಸೊ ಈ ರೀತಿಯಾಗಿ ಮೊಬೈಲು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಕೂತ್ಕೊಳ್ತಾರೆ, ಮನೆಯಲ್ಲೂ ಯೂಸ್ ಮಾಡ್ತಾರೆ, ಕಾಲೇಜಲ್ಲೂ ಯೂಸ್ ಮಾಡ್ತಾರೆ, ಸ್ಕೂಲಲ್ಲೂ ಯೂಸ್ ಮಾಡ್ತಾರೆ. ಸೊ ಇಡೀ ದಿನ ಸ್ಕ್ರೀನ್ ಟೈಮ್ ಅವ್ರು ಕೊಡೋದ್ರಿಂದ ಅವರು ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ, ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ, ಹೊರಗಡೆ ಆಟ ಆಡೋದಕ್ಕೆ ಹೋಗ್ತಾ ಇಲ್ಲ, ಬೇರೆ ಸ್ನೇಹಿತರನ್ನ ಮಾಡ್ಕೊಳ್ತಾ ಇಲ್ಲ. ಮೊಬೈಲ್ ಮತ್ತು ಮಕ್ಕಳು ಅವ್ರ ನಡುವೆ ಒಂದು ರಿಲೇಷನ್ಶಿಪ್ ಬೆಳ್ಕೊಂಡ್ಬಿಟ್ಟಿದೆ, ಅದೇ ಒಂದು ಸ್ನೇಹ ಸಂಬಂಧ ಇದೆ ಬಿಟ್ಟರೆ ಹೊರಗಡೆ ಜನರ ಸಂಪರ್ಕ ಮಾಡ್ತಾ ಇಲ್ಲ. ಇದರಿಂದ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿ ಹೆದರಿಸುವಂತಹ ಪ್ರಯತ್ನವನ್ನೆಲ್ಲ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪೇರೆಂಟ್ಸ್ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಸೊ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಜಾರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.